ಇದು ನಿಮ್ಮೆಲ್ಲರ ನೆಚ್ಚಿನ ಚಾಮುಂಡೇಶ್ವರಿ ಆಡಿಯೋಸ್. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಪೇಜನ್ನ ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಶಿವ ಮತ್ತು ನಂದಿಯ ನಡುವೆ ಏಕೆ ನಿಲ್ಲಬಾರ್ದು ಅಂತ ಕೇಳಿದರೆ ಚೆನ್ನಾಗಿರೋದೇನೋ. ಶಿವ ಮತ್ತು ನಂದಿಯ ನಡುವೆ ಎಂದಿಗೂ ನಿಲ್ಲಬಾರದು ಎಂದು ಹೇಳಲಾಗುತ್ತೆ. ಏಕೆಂದರೆ ಶಿವನ ಮೇಲೆ ನಂದಿಯ ನೋಟವು ಸ್ಥಿರವಾಗಿದೆ ಮತ್ತು ಅವರ ನಡುವೆ ನಿಂತಿರುವುದು ಎಂದರೆ ನಂದಿಯನ್ನು ಅವನ ಭಗವಂತನ ದೃಷ್ಟಿಕೋನದಿಂದ ವಿಚಲಿತಗೊಳಿಸುವುದು ಎಂದರ್ಥ. ಶಿವನ ಮೇಲೆ ನಂದಿಯ ನಿರಂತರ ನೋಟವು ಅವನ ಸಂಪೂರ್ಣ ಗಮನ ಮತ್ತು ಶಿವನ ದೈವಿಕ ಉಪಸ್ಥಿತಿ ಮತ್ತು ಸೆಳವು ಹೀರಿಕೊಳ್ಳುವಿಕೆ ಸಂಕೇತವಾಗಿದೆ. ನಾವು ಎಂದಾದರೂ ಅವನ ಮತ್ತು ಶಿವನ ನಡುವೆ ನಿಂತರೆ ನಾವು ಅಡ್ಡಿಪಡಿಸುತ್ತೇವೆ ಎಂಬುದು ಅವರ ಏಕಮನಸ್ಸಿನ ಗಮನ. ನಂದಿಯು ಕೇವಲ ಶಿವನನ್ನು ನೋಡುತ್ತಿಲ್ಲ, ಆದರೆ ಶಿವನ ಮೇಲೆ ಕೇಂದ್ರೀಕರಿಸುವಾಗ ಆಳವಾದ ಧ್ಯಾನದ ಸ್ಥಿತಿಯಲ್ಲಿರುತ್ತಾನೆ. ಹೀಗಾಗಿ ನಂದಿಯು ತನ್ನ 4 ಕಾಲುಗಳ ಮೇಲೆ ಪ್ರಶಾಂತವಾದ ಮುಖದ ಮೇಲೆ ಕುಳಿತಿರುವಾಗ ಅವನು ಶಿವನ ಪ್ರಭೆಯಿಂದ ವಿಸ್ಮಯದಿಂದ ಮಾತ್ರವಲ್ಲದೆ ಅವನನ್ನು ನೋಡುವಾಗ ಆಳವಾದ ಧ್ಯಾನದಲ್ಲಿದ್ದಾನೆ. ಆದ್ದರಿಂದ ನೀವು ಅವರ ನಡುವೆ ನಿಂತರೆ ನೀವು ನಂದಿಯ ಧ್ಯಾನವನ್ನು ಮುರಿಯುವ ಅಪಾಯವಿದೆ ಎಂದು ಅರ್ಥ. ಎಲ್ಲಕ್ಕಿಂತ ಹೆಚ್ಚಾಗಿ ಶಿವ ಮತ್ತು ನಂದಿಯ ನಡುವಿನ ಸರಳ ಮತ್ತು ಅಮೂಲ್ಯವಾದ ಬಂಧವು ಅವರಿಬ್ಬರ ನಡುವೆ ನಿಲ್ಲದಂತೆ ನಿಮ್ಮನ್ನು ತಡೆಯುತ್ತದೆ. ಇದು ಪ್ರೀತಿ, ವಿಶ್ವಾಸ ಮತ್ತು ತಿಳುವಳಿಕೆಯ ಬಂಧವಾಗಿದೆ. ಅಲ್ಲಿ ಭಕ್ತ ನಂದಿಯು ದೈವಿಕ ಭಗವಾನ್ ಶಿವನ ಇಚ್ಛೆಗೆ ಸಂಪೂರ್ಣವಾಗಿ ಶರಣಾಗಿದ್ದಾನೆ. ಹಾಗಾಗಿ ಇದೇ ಮುಖ್ಯವಾದ ಕಾರಣ ನಂದಿ ಕೊಂಬುಗಳ ಮಧ್ಯೆ ಕೆಲವರು ಹೆಬ್ಬೆರಳು ಮತ್ತು ತೋರು ಬೆರಳನ್ನು ನಂದಿಯ ಕೊಂಬುಗಳ ಮಧ್ಯೆ ತಾಗಿಸಿ ಶಿವಲಿಂಗವನ್ನು ನೋಡುವುದು.